ಮೈಸೂರಿನಲ್ಲಿ ಇಂದು ಆಯೋಜನೆ ಮಾಡಿದಂತಹ ಹನುಮ ಮೂರ್ತಿಗಳ ಮೆರವಣಿಗೆ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಮೈಸೂರಿನ ಕೋಟೆ ಆಂಜನೇಯ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಈ ಒಂದು ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಯಿತು. ಬಳಿಕ ಒಂದರ ಹಿಂದೆ ಒಂದರಂತೆ ಹನುಮ ಮೂರ್ತಿಗಳ ಮೆರವಣಿಗೆ ಸಾಗಿದ್ದು ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆಯಿತು. ಮುಂಚೂಣಿಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಒಂದು ಮೂರ್ತಿ ಇದ್ರೆ, ಆ ನಂತರದಲ್ಲಿ ಹನುಮನ ವಿವಿಧ ಮೂರ್ತಿಗಳು ಒಂದು ತೆರೆದ ವಾಹನದಲ್ಲಿ ಸಾಗಿದ್ದು ಕೂಡ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆಯಿತು ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ರಾಜಕೀಯ ನೇತಾರರ ಜೊತೆಗೆ ಮೈಸೂರಿನ ವಿವಿಧೆಡೆಗಳಿಂದ ಆಗಮಿಸಿದಂತಹ ಸಾವಿರಾರು ಮಂದಿ ಜನರು ಕೂಡ ಪಾಲ್ಗೊಳ್ಳುವ ಮುಖಾಂತರ ಈ ಒಂದು ಮೆರವಣಿಗೆಗೆ ರಂಗನ್ನ ತಂದ್ರೆ ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ ಸೇರಿದಂತೆ 16 ಜನಪದ ಕಲಾ ಪ್ರಕಾರಗಳು ಕೂಡ ಮೆರವಣಿಗೆಯಲ್ಲಿ ಸಾಗುವ ಮುಖಾಂತರ ಅತ್ಯಂತ ಮೆರುಗನ್ನು ತಂದು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಆಯೋಜನೆ ಮಾಡಿದಂತಹ ಹನುಮ ಮೂರ್ತಿಗಳ ಮೆರವಣಿಗೆ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದ್ದು ವಿವಿಧೆಡೆಗಳಿಂದ ಬಂದಿದ್ದಂತಹ ಭಕ್ತರು ಹರ್ಷೋದ್ಗಾರಗಳ ನಡುವೆ ಕುಣಿದು ಕೊಪ್ಪಳಿಸುವ ಮುಖಾಂತರ ಮೆರವಣಿಗೆ ಸಾಗಿದ್ದು ಅತ್ಯಂತ ಗಮನವನ್ನು ಸೆಳೆಯಿತು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.